ಮೊಟ್ಟ ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್. ನನ್ನ ಹೆಸರು ರಮೇಶ್ ಜಳಕಿ ಅಂತ ಹೇಳಿ. ನಾನು ಜಮಖಂಡಿ, ನನ್ನ ಊರು ಬಾಗಲಕೋಟೆ ಜಿಲ್ಲೆ. ನಾನು ಯೂಟ್ಯೂಬ್ ಮುಖಾಂತರ ಈ ಆನಾಪಾನಸತಿ ಧ್ಯಾನವನ್ನು ತಿಳ್ಕೊಂಡಿದ್ದೀನಿ ಮಾಸ್ಟರ್ಸ್. ನಾನು ಜುಲೈ 20, 2022ರಿಂದ ಅಂದರೆ ಸುಮಾರು 2 ವರ್ಷಗಳಿಂದ ಈ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಮೊದಲನೇದಾಗಿ ಕೇತಪ್ಪನವ್ರು, ಜೀವಂದರ್ ಕೇತಪ್ಪನವ್ರು ಸರ್ ಅವರ ಇಂಟೆನ್ಸಿವ್ ಮೆಡಿಟೇಷನ್ ಅಂಥೇಳಿ PMC ಕನ್ನಡದಲ್ಲಿ ಜೂಮ್ನಲ್ಲಿ ಬರ್ತಾಯಿತ್ತು. ಮಾರ್ನಿಂಗ್ 3 to 6 3 hour 41 days ನಾನು ಕಂಟಿನ್ಯೂಸ್ ಆಗಿ ಧ್ಯಾನವನ್ನು ಮಾಡಿದ್ದೀನಿ ಮಾಸ್ಟರ್ಸ್. ಹಾಗೆ ಸೆಪ್ಟೆಂಬರ್ 2022ರಿಂದ PMC ಕನ್ನಡ ಅವರ ಜೂಮ್ನಲ್ಲಿ ಮಂಡಲ ಧ್ಯಾನ ಅಂಥೇಳಿ ಫಸ್ಟ್ ಮಂಡಲ ಧ್ಯಾನ ಸ್ಟಾರ್ಟ್ ಆಯಿತು. ಅವತ್ತಿನಿಂದ ಒಟ್ಟು ನಾನು 10 ಮಂಡಲ ಧ್ಯಾನಗಳನ್ನು ಪೂರ್ಣಗೊಳಿಸಿದ್ದೀನಿ ಮಾಸ್ಟರ್ಸ್. ಆದರೆ ಕೆಲವೊಂದು ಸಲ ನಡು ಗ್ಯಾಪ್ ಆಗ್ತಾಯಿತ್ತು, ಕಂಟಿನ್ಯೂಸ್ ಆಗಿ ಆಗ್ತಾ ಇರಲಿಲ್ಲ, 1 ದಿನ 2 ದಿನ ಈ ಥರ. ನಾನು ಮಾರ್ಚ್ 15, 2024ರಿಂದ ಕಂಟಿನ್ಯೂಸ್ ಆಗಿ JTTP ಅಂಥೇಳಿ ಒಂದು ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪಲ್ಲಿ ವಾಲಂಟಿಯರ್ ಆಗಿ ನಾನು ಕೂಡ ಟೀಮ್ ವರ್ಕ್ ಮಾಡಿದೆ. ಜೂಮ್ನಲ್ಲಿ ಲೈವ್ ಕೊಡೋದು, ಹಾಗೆ ಯೂಟ್ಯೂಬ್ ಲೈವ್ ಕೊಡೋದು, ಜೂಮನ್ನು ಹ್ಯಾಂಡಲ್ ಮಾಡೋದು, ಆ ಥರ ಎಲ್ಲ ನನಗೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಮಾರ್ಚ್ 15, 2024ರಿಂದ ಇಲ್ಲಿವರೆಗೆ ಅಂದರೆ ಸುಮಾರು 145 ದಿನಗಳ ಕಾಲ ನಾನು ಈ ಧ್ಯಾನವನ್ನು ಒಂದು ದಿನ ನಾನು ಬಿಡಲಾರದೆ ಸಿನ್ಸಿಯರಾಗಿ ಸೀರಿಯಸ್ ಆಗಿ ಮಾರ್ನಿಂಗ್ 5 to 6 ಮಾಡ್ತಾ ಬಂದಿದ್ದೀನಿ ಮಾಸ್ಟರ್ಸ್. ಹಾಗೆ ಈ ಇನ್ ಯಾಂಗ್ 69 ಫಸ್ಟ್ ಸೀಸನಲ್ಲಿ ನನಗೆ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಭಾಳ ಆಸೆ ಇತ್ತು, ಆದರೆ ಆಗಿರಲಿಲ್ಲ. ಈ ಅಯ್ಯಪ್ಪ ಸರ್ ಅವರು ನಮಗೆ ಮತ್ತೊಂದು ಅವಕಾಶವನ್ನು ಸೀಸನ್ 2 ಮಾಡಿಕೊಟ್ಟೋದಕ್ಕೆ ಭಾಳ ಒಂದು ಖುಷಿ ಆಯಿತು ನನಗೆ. ನಾನು ಇದಕ್ಕಿಂತ ಮುಂಚೆನೇ ಅಯ್ಯಪ್ಪ ಸರ್ ಅವರು ಭಾಳಷ್ಟು ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ವರ್ಕ್ಶಾಪ್ಗಳನ್ನ ನೋಡಿದ್ದೀನಿ. ಅದರಿಂದ ನಾನು ಇನ್ಸ್ಪೈರ್ ಆಗಿ ನಾನು ಕೂಡ ಈ ಧ್ಯಾನವನ್ನು ಯಾಕೆ ಹಂಚಬಾರ್ದು, ನಾನು ಸಂಪೂರ್ಣವಾಗಿ ಕಲಿತ ಮೇಲೆ ಇದನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕಂತಿತ್ತು. ಬಟ್ ಅವ್ರು ಹೇಳೋದನ್ನು ಕೇಳಿದ ಮೇಲೆ ನಾನು ಕೂಡ ಈಗಿಂದನೇ ಈ ಜ್ಞಾನವನ್ನು ಇಡೀ ಜಗತ್ತಿಗೆ ಹಂಚಬೇಕು ಅಂತೇಳಿ ಒಂದು ಥಾಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಧ್ಯಾನವನ್ನು 365 days ನಾನು ಕೂಡ ನಿರಂತರವಾಗಿ ಎಲ್ಲರಿಗೂ ಹಂಚಬೇಕು ಅನ್ನೋಂಥ ಒಂದು ಥಾಟ್ ನನ್ನಲ್ಲಿ ಬಂದಿದ್ದಕ್ಕೆ ಅದು ಏನಾಯಿತು ಅಂದರೆ ಹೊಸದಾಗಿ ನಾನು ಕೂಡ ಜೂಮ್ ಲೈಸೆನ್ಸನ್ನು 1 yearಗೆ ಪರ್ಚೇಸ್ ಮಾಡಿಕೊಂಡು ಯೂಟ್ಯೂಬನ್ನು ಲೈವ್ ಕೊಡಲಿಕ್ಕೆ ಒಂದು ಹೊಸ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿಕೊಂಡು 23/5/2024 ಬುದ್ಧ ಪೂರ್ಣಿಮೆಯಿಂದ ಕಂಟಿನ್ಯೂಸ್ ಆಗಿ 1 ದಿನನೂ ಬಿಡದಂಗೆ ಈ ಧ್ಯಾನವನ್ನು ಮಾಡ್ತಾ ಬರ್ತಾಯಿದ್ವಿ ಮಾಸ್ಟರ್ಸ್ ಗ್ರೂಪಲ್ಲಿ. ಬಿಕಾಸ್ ಆಫ್ ಇನ್ಸ್ಪಿರೇಷನ್ ಆಫ್ ಅಯ್ಯಪ್ಪ ಪಿಂಡಿ ಸರ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಆ ನಿರಂತರ ಆನಾಪಾನಸತಿ ಧ್ಯಾನ ಅಂಥೇಳಿ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀನಿ ನಾನು. ಅದರಲ್ಲಿ ಸುಮಾರು 346 ಜನ ಅದರಲ್ಲಿ ಆ್ಯಡ್ ಆಗಿದ್ದಾರೆ. ಡೈಲಿ ಪ್ರತಿದಿನ 4 ಗಂಟೆ 30 ನಿಮಿಷಕ್ಕೇ ಜೂಮ್ ಹಾಗೂ ಮ್ಯೂಸಿಕ್ ಆನ್ ಆಗಿರುತ್ತೆ. ಆಮೇಲೆ 5 ಗಂಟೆಯಿಂದ 6 ಗಂಟೆವರೆಗೆ ನಮ್ಮ ಪ್ರತಿದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಇರುತ್ತೆ. 40 ನಿಮಿಷ ಧ್ಯಾನ, 10 ನಿಮಿಷ ಅಯ್ಯಪ್ಪ ಪಿಂಡಿ ಸರ್ ಅವರ ಏನು 365 days ಅವರು ವಿಸ್ಡಮ್ ಇದ್ದಾವೆ ಅವನ್ನು ಪ್ರತಿದಿನ ಒಂದು 10 ನಿಮಿಷ ನಾನು 5ರಿಂದ 5 ಗಂಟೆ 40 ನಿಮಿಷ ಧ್ಯಾನ, 5:40ರಿಂದ 5:50 10 ನಿಮಿಷ ಸರ್ ಅವರ ವಿಸ್ಡಮ್ ಶೇರಿಂಗನ್ನು ನಾನು ಜೂಮಲ್ಲಿ ಶೇರ್ ಮಾಡ್ತೀನಿ. ಎಲ್ಲರಿಗೂ ಆ ಜ್ಞಾನವನ್ನು ಹಂಚ್ತಾ ಬರ್ತಾ ಇದ್ದೀನಿ. ಕೊನೆಗೆ 10 ನಿಮಿಷ ಸತ್ಸಂಗ ಇರುತ್ತೆ. ಸೊ ಹೆಂಗಂದ್ರೆ ಪ್ರತಿಯೊಬ್ಬರನ್ನು ಬಿ ಎ ಮಾಸ್ಟರ್ ಅಂತ ಹೇಳ್ತಾರೆ ಸರ್ ಅವರು, ಅಯ್ಯಪ್ಪ ಸರು. ಅವರು ಮಾಸ್ಟರ್ ಇರೋದ್ರ ಜೊತೆಗೆ ನಮ್ಮೆಲ್ಲರನ್ನೂ ಮಾಸ್ಟರ್ಗಳನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಗ್ರೇಟ್ ಜಾಬ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ 10 ನಿಮಿಷ ಅವ್ರ ಜ್ಞಾನವನ್ನು ಏನು ಕೊಡ್ತಾರೋ, ನಾವು 1 ಗಂಟೆ ಏನು ಕುತ್ಕೊಂಡು ಸತ್ಸಂಗವನ್ನು ಕೇಳಿದಾಗ ನಾಲೆಜನ್ನು ಪಡ್ಕೋತೀವಿ. ಆ 10 ನಿಮಿಷದಲ್ಲೇ ವಿತ್ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು
ಅಕ್ಷರ ಪ್ರತಿಯೊಂದು ಪಾಯಿಂಟನ್ನು ನಾವು ನೋಟ್ ಮಾಡ್ಕೋಬೇಕು. ಆ ಥರ ನಮಗೆ ಜ್ಞಾನವನ್ನು ಕೊಡ್ತಾರೆ ಅವರು. ನಾನು ಅದನ್ನು ಪ್ರತಿದಿನ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಸೊ ಧ್ಯಾನ ಸಾಧಕರಿಗೆ ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ನನಗೆ ಮಾಡಿಕೊಡ್ಬೇಕಂತ ಇಂಟ್ಯೂಷನ್ ಬಂದಿತ್ತು. ಅದೇ ರೀತಿ ಅದು ನಿರಂತರವಾಗಿರುತ್ತೆ. 1 ವರ್ಷ ಆದಮೇಲೆ ಮತ್ತೆ ನಿರಂತರ ಒಂದು ದಿನನೂ ಬಿಡ್ದಂಗೆ ನಾನು ಪ್ರತಿದಿನ 4 ಗಂಟೆಗೆ ಎದ್ದು ಸ್ನಾನ ಮಾಡಿ 4:30ಕ್ಕೆ ಈ ಮ್ಯೂಸಿಕನ್ನು ಶೇರ್ ಮಾಡ್ತೀನಿ. 5 ಗಂಟೆಯಿಂದ ಧ್ಯಾನ ಕಂಟಿನ್ಯೂಸ್ ಆಗಿರುತ್ತೆ ಮಾಸ್ಟರ್. ಇವತ್ತಿಗೆ 80ನೇ ದಿನ ಕಂಪ್ಲೀಟ್ ಆಗಿದೆ ಬಿಕಾಸ್ ಆಫ್ ಅಯ್ಯಪ್ಪ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಹಾಗೆ ನಾನು ಕೂಡ ಈ ನ್ಯಾಂಗ್ 69 ಸೀಸನ್ 2 ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ ಮಾಸ್ಟರ್ಸ್. ಭಾಳ ಖುಷಿ ಆಗ್ತಾ ಇದೆ. ನನ್ನಲ್ಲಿ ಭಾಳಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಅಂತಲೇ ಹೇಳಕ್ಕೆ ಇಚ್ಛಪಡ್ತೀನಿ ಮಾಸ್ಟರ್ಸ್. ಹೇಗಂದರೆ ನಾನು ವಾಕಿಂಗ್ ಮಾಡಬೇಕು ಅಂತ ಸುಮಾರು 3-4 ವರ್ಷದಿಂದ ಅನ್ಕೋತಾ ಇದ್ದೆ. ಒಂದು ದಿನವೂ ನನಗೆ ವಾಕಿಂಗ್ ಮಾಡೋಕ್ಕಾಗಿರಲಿಲ್ಲ. ಈ 69 ಡೇಸ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಒಂದು ದಿನವೂ ತಪ್ಪಿಸಿಲ್ಲ. ಪ್ರತಿದಿನ 1 ಗಂಟೆ ವಾಕಿಂಗ್ ಮಾಡ್ತೀನಿ. ಮಾರ್ನಿಂಗ್ 5 to 6 ಮೆಡಿಟೇಷನ್, 6 to 7 ವಾಕಿಂಗ್ ಮಾಡ್ತೀನಿ, 7 to 8 ಸ್ವಾಧ್ಯಾಯ. ಒಂದು ದಿನವೂ ತಪ್ಪಿಸಿಲ್ಲ, ಪ್ರತಿದಿನ. ಸೊ ಭಾಳನೇ ಇದರಿಂದ ನಂಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನನ್ನ ಆಫೀಸಲ್ಲಿ ಆಗಿರ್ಬೋದು, ನನ್ನ ದಿನನಿತ್ಯದ ಸಂಸಾರದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಗಳು ಕೂಡ ಬಂದ್ರೂ ಅವು ತಾವಾಗಿಯೇ ಸರಿ ಆಗ್ತವೆ ಮಾಸ್ಟರ್ಸ್. ಬಿಕಾಸ್ ಆಫ್ ಈ ಆನಾಪಾನಸತಿ ಧ್ಯಾನ, ಈ ನ್ಯಾಂಗ್ 69 ಚಾಲೆಂಜ್ ಅಂತ ಹೇಳ್ಬೋದು ಮಾಸ್ಟರ್ಸ್. ನಾನು ಮೊದಲ ಮಾಂಸಾಹಾರಿಯಾಗಿದ್ದೆ. ಅಂದರೆ ವರ್ಷಕ್ಕೆ 1 ಸಲ 2 ಸಲ ಏನೋ ಪಾರ್ಟಿಗಳಿದ್ದರೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ದೆ ಮಾಸ್ಟರ್ಸ್ ಬಿಫೋರ್ ಮೆಡಿಟೇಷನ್ ಬಂದ ಮೇಲೆ ಅದನ್ನು ಬಿಟ್ಟಿದ್ದೆ. ಆಫ್ಟರ್ 1 ಇಯರ್ ಮತ್ತೆ ನನ್ನ ಮನಸ್ಸು ಆ ಕಡೆ ವಾಲಿತು ನಾನ್ ವೆಜ್ ತಿನ್ನಬೇಕು ಅಂತ. ಆವಾಗ ನಾನು ಸ್ವಲ್ಪ ಚೆಕ್ ಮಾಡ್ಕೊಂಡೆ. ಒಂದು ಸಲ ಅಯ್ಯಪ್ಪ ಸರ್ ಹೇಳ್ತಾಯಿದ್ರು, ನೀವು ಯಾವಾಗ ಈ ಗಾರ್ಲಿಕ್ ಅನ್ನೋದು ಬಿಡೋದಿಲ್ಲ ಅಲ್ಲಿವರೆಗೆ ನೀವು ಶಾಕಾಹಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಯಿದ್ರು. ಅದು ನನಗೆ ರಿಯಲೈಸ್ ಆಯಿತು. ಅವತ್ತಿಂದ ನಾನು ಸಂಪೂರ್ಣವಾಗಿ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡಿದ್ದೀನಿ ಮಾಸ್ಟರ್ಸ್. ಮನೆಯಲ್ಲಿ ಗಾರ್ಲಿಕ್ನೇ ತರೋದಿಲ್ಲ. ಸೊ ಹೊರಗಡೆ ಹೋದಾಗ ಏನಾಗ್ತಿತ್ತು, ಅದು ಯಾಕೆ ನಾನು ನಾನ್ ವೆಜ್ ಕಡೆ ವಾಲಿದೆ ಅಂತ ಹೇಳ್ಬೇಕಂದ್ರೆ ಬಿಕಾಸ್ ಆಫ್ ಈ ಬೆಳ್ಳುಳ್ಳಿ ನಾವು ಹೊರಗಡೆ ಹೋಟೆಲಲ್ಲಿ ಹೋದಾಗ ಸಾಂಬಾರು ತಿಂದೀವಿ ಅಂದರೆ ನಮ್ಮ ಕಡೆ ಬೆಳ್ಳುಳ್ಳಿ ಇಲ್ಲದ ಸಾಂಬಾರನ್ನೇ ಮಾಡೋದಿಲ್ಲ. ಸೊ ಸರ್ ಅವ್ರು ಹೇಳ್ತಾಯಿದ್ರು, ನಾವು ಹೋಟೆಲ್ಗೆ ಹೋದರೆ ಸ್ಮೆಲ್ ಮಾಡ್ತೀನಿ, ಏನಾದರೂ ಗಾರ್ಲಿಕ್ ಇದ್ದರೆ ಅದನ್ನ ಬಿಡ್ತೀನಿ, ನೋ ಗಾರ್ಲಿಕ್ ಏನೂ ಇಲ್ಲ ಅಂದರೆ ನೀರಷ್ಟೇ ಕುಡಿದು ಬರ್ತೀನಿ ಅಂತ ಹೇಳ್ತಾಯಿದ್ರು. ಅದು ನಮಗೆ ಇನ್ಸ್ಪೈರ್ ಆಯಿತು ಮಾಸ್ಟರ್ಸ್. ಸೊ ನಾನು ಯಾವಾಗ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡಿದೆ, ನಾನ್ ವೆಜ್ ಅನ್ನೋದು ನನ್ನ ತಲೆಯಲ್ಲಿಂದ ಹೊರಟು ಹೋಗಿಬಿಡ್ತು. ಸೊ ನಾನು ಸಂಪೂರ್ಣವಾಗಿ ಶಾಕಾಹಾರಿ ಆಗಿದ್ದೇನೆ ಮಾಸ್ಟರ್ಸ್. ನಾನು ಒಂದೆಲ್ಲರಿಗೂ ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರಾದರೂ ಇನ್ನೂ ನಿಮಗೆ ಮಾಂಸಾಹಾರ ತ್ಯಜಿಸಬೇಕು ಅಂತ ಅನಿಸ್ತಾ ಇರಲಿಲ್ಲ ಅಂದರೆ ಫಸ್ಟ್ ಗಾರ್ಲಿಕ್ ಬಿಡ್ರಿ. ನೀವು ಯಾವಾಗ ಗಾರ್ಲಿಕ್ಕನ್ನು ಅವಾಯ್ಡ್ ಮಾಡ್ತೀರಿ ಸಂಪೂರ್ಣವಾಗಿ ನೀವು ಶಾಕಾಹಾರಿ ಆಗಲಿಕ್ಕೆ ಸಾಧ್ಯ ಇದೆ ಮಾಸ್ಟರ್ಸ್. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಕಲೆ, ಸರ್ ಅವರು ಒಂದು ಚಾಲೆಂಜ್ ಕೊಟ್ಟಿದ್ದರು, ಕಲೆ ಅಥವಾ ಸಂಗೀತ ಅಂಥೇಳಿ. ಕಲೆ ಅಂದರೆ ನಾನು ಪ್ರೈಮರಿಯಿಂದ ಡಿಗ್ರಿ ಮುಗಿಯೋವರೆಗೂ ಒಂದು ದಿನವೂ ಒಂದು ಚಿತ್ರ ತೆಗೆಯೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಸೊ ಹೆಂಗಪ್ಪ ಮಾಡೋದೊಂದು ಚಿಂತೆ ಇತ್ತು. ಆದ್ರೂ ಅದನ್ನು ಪ್ರತಿದಿನ ನಾನು ಯೂಟ್ಯೂಬಲ್ಲಿ ತೆಗೆದು ಚಿತ್ರಗಳನ್ನ ತೆಗೆಯೋದು, ಕಲರಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಭಾಳ ಒಂದು ಖುಷಿ ಆಗ್ತಾ ಇತ್ತು. ಹಾಗೆ ಈ ಸೆಷನ್ಗಳನ್ನ ಕೊಡೋದು, ಒಂದು ಚಾಲೆಂಜ್ ಕೊಟ್ಟರು, ಅದು ಏನಪ್ಪ ಈ ಥರ ಹೇಳ್ತಾರಂತ ಅನಿಸ್ತಾ ಇತ್ತು. ಬಟ್ ಈಗ ಅದರದ್ದು ಮಹತ್ವ ಏನಂತೇಳಿ ಗೊತ್ತಾಗಿದೆ. ನಾನು ಕ್ರಾಪ್ ಸೈಕಲ್ ಬಗ್ಗೆ ಸೆಷನ್ಗಳನ್ನ ಕೊಟ್ಟಿದ್ದೀನಿ. ಹಾಗೆ ಪ್ರತಿದಿನ ನಾವು ಈ 1 ಗಂಟೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತ್ಯವನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ ಮಾಸ್ಟರ್ಸ್. ಭಾಳಷ್ಟು ಚೇಂಜಸ್ ಆಗಿದೆ. ಈ ಧ್ಯಾನದಿಂದ ಪಡ್ಕೊಂಡಿದ್ದು ಈ ರೀಸೆಂಟಾಗಿ ಒಂದು ಅನುಭವವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಜಮಖಂಡಿಯಲ್ಲಿ ಹೆಸ್ಕಾಂ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತೀನಿ. ಹಾಗೆ ನನ್ನ ಪತ್ನಿಯು ಕೂಡ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅವರು ಅತ್ನಿ ತಾಲೂಕು, ಅದು ಚಿಕ್ಕೋಡಿ ಜಿಲ್ಲಾ ಬರುತ್ತೆ ಮಾಸ್ಟರ್ಸ್. ನಮ್ಮ ಜಮಖಂಡಿಯಿಂದ 20 ಕಿಲೋಮೀಟರ್ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅವ್ರ ಸ್ಕೂಲಿಗೆ. ಟೀಚರ್ಸ್ ಟ್ರಾನ್ಸ್ಫರು ಇಯರ್ಲಿ 1 ಸಲ ಇರುತ್ತೆ. ಅದು ಆನ್ಲೈನಲ್ಲಿ ನಾವು ಅಪ್ಲೈ ಮಾಡಬೇಕು. ಸೀನಿಯಾರಿಟಿ ವೈಸ್ 2% ಅಷ್ಟೇ. ಆ ತಾಲೂಕಲ್ಲಿ 1,000 ಜನ ಇದ್ದಾರೆ ಅಂದರೆ 2% ಅಂದರೆ 20 ಜನ ಅಷ್ಟೇ ಟ್ರಾನ್ಸ್ಫರ್ ಕೊಡೋದು ಜಿಲ್ಲೆಯಿಂದ ಹೊರಗಡೆ. 21ನೇದು ಬಂದರೆ ಲಾಕ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ನಾವು ನೆಕ್ಸ್ಟ್ ಇಯರ್ನೇ ಅಪ್ಲೈ ಮಾಡಬೇಕು. ಆ ಥರ ಅದು ಅವರಲ್ಲಿ ಆ ತಾಲೂಕಲ್ಲಿ 10 ವರ್ಷ ಆಯಿತು ಮಾಡ್ತಾ ಇದ್ದಾರೆ ನೌಕರಿ. ಬಟ್ ನಮ್ಗೆ ಈ ಕಡೆ ಜಮಖಂಡಿ ತಾಲೂಕಿಗೆ ನಾವು ಅಪ್ಲೈ ಮಾಡಿದಾಗ ಸಿಗ್ತಾನೆ ಇರಲಿಲ್ಲ. ಅದು ಏನೋ ಒಂದು
ಅಲ್ಲಿ ತಾಲೂಕಿನ ವೇಕೆನ್ಸಿ ಅಬೌಟ್ 25% ಇದ್ದರೆ ಅವ್ರು ಲಾಕ್ ಆಗಿಬಿಡ್ತೈತೆ.